ದೊಡ್ಡ ಚರ್ಚೆ ನಡೀತು. ಆ ಚರ್ಚೆ ನಡೆಯುವಾಗ ಹಿಂದೂ ಅಂತ ಯಾರನ್ನ ಗುರ್ಸಕ್ಕೆ ಅವ್ರು ಆಗಲಿಲ್ಲ. ಅವಾಗ ಏನು ಹೇಳಿದ್ರು ಅಂದರೆ, ಹಿಂದೂ ಅನ್ನೋದು ಯಾವುದು ಅಂತ ನಾವು ವ್ಯಾಖ್ಯಾನ ಮಾಡದೆ ಅದರಲ್ಲಿ ಯಾರ್ಯಾರು ಸೇರಿಸ್ಬೇಕು ಅನ್ನೋದನ್ನ ಒಂದು ಕಮಿಟಿಯಲ್ಲಿ ಚರ್ಚೆ ಮಾಡಿ ಅಲ್ಲಿ ಅದನ್ನು ಅನೌನ್ಸ್ ಮಾಡಿದ್ರು. ಏನಂದರೆ, ಈಗ ಹೇಳಿದಂಥ ವಿಷಯಗಳಿದ್ದಂಥ ವಿವರವುಳ್ಳಂಥ ಈ ಪ್ಯಾಂಪ್ಲೆಟ್ಗಳನ್ನು ಸುದ್ದಿಗೋಷ್ಠಿಯ ಪ್ರಮುಖ ಸಂಗತಿ ಅಂದರೆ 3. ಮೊದಲೇದು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯವರು ಒಂದು ವಾರದ ಹಿಂದೆ ಇದೇ ರೀತಿಯ ಒಂದು ಪತ್ರಿಕಾ ಗೋಷ್ಠಿಯನ್ನು ಮಾಡಿ ಕೆಲವು ವಿಷಯಗಳನ್ನು ಅವರು ಸಾರ್ವಜನಿಕರಿಗೆ, ಎಲ್ಲ ಸಮಸ್ತ ಲಿಂಗಾಯತರಿಗೆ ತಿಳಿಸಿದ್ದಾರೆ. ಅದರಲ್ಲಿ ಮೊದಲೇದು ಅಂತಂದರೆ ಭಾಳ ಮಹತ್ವದ್ದು, ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭೆ 101 ವರ್ಷಗಳ ಹಿಂದೆ ಅದು ಸ್ಥಾಪನೆ ಆದಾಗ ಒಂದು ನಿರ್ಣಯ ತಗೊಂಡುಕೊಂಡಿದ್ದರು. ಆ ನಿರ್ಣಯ ಅಂದರೆ, ಲಿಂಗಾಯತರು ವೀರಶೈವರು ಹಿಂದೂಗಳು, ಅವರು ವೇದಗಳನ್ನು ಮನ್ನಿಸುತ್ತಾರೆ, ಗೌರವಿಸುತ್ತಾರೆ, ಆಚರಿಸುತ್ತಾರೆ ಅಂತ ಹೇಳಿದರು. ಆಗ ಈಗ 121 ವರ್ಷಗಳ ನಂತರ, ತಾವು ಇದನ್ನು ನೋಟ್ ಮಾಡ್ಕೊಳ್ಳಿ, 121 ವರ್ಷಗಳ ನಂತರ ಸಂಪೂರ್ಣವಾಗಿ ಬದಲಾವಣೆ ಮಾಡಿ ಈಗ ಅವರು ಪತ್ರಿಕೆಗಳಿಗೆ ಹೇಳಿದ್ದು, ಮತ್ತು 2023ರಲ್ಲಿ ಡಿಸೆಂಬರ್ ತಿಂಗಳು ನಡೆದ ಅವರ ಅಧಿವೇಶನದಲ್ಲಿ ಮಾಡಿದ ನಿರ್ಣಯ ಅಂದರೆ, ಲಿಂಗಾಯತರು ವೀರಶೈವರು ಹಿಂದೂಗಳಲ್ಲ. ಇದು ಭಾಳ ಮಹತ್ವದ ಐತಿಹಾಸಿಕವಾದಂಥ ಒಂದು ನಿರ್ಣಯ. ನಾವು ಅದನ್ನು ಸ್ವಾಗತಿಸ್ತೇವೆ ಮತ್ತು ಅವರನ್ನು ಇಂಥ ಒಂದು ಐತಿಹಾಸಿಕ ನಿರ್ಣಯ ತಗೊಳ್ಳೋದಕ್ಕೆ ಅಭಿನಂದಿಸ್ತೇವೆ. ಇದಾದ ನಂತರ ಅವರು 2ನೇ ಪಾಯಿಂಟ್ ಹೇಳಿದ್ದಾರೆ. ಅವ್ರು ಏನು ಅಂದರೆ, ಲಿಂಗಾಯತರು ಹಿಂದೂಗಳಲ್ಲ ಅಂತ ಬರೆಸಬಾರದೆ ಆ ಧರ್ಮದ ಕಾನೂನಿನಲ್ಲಿ ಅವರು ವೀರಶೈವ ಲಿಂಗಾಯತ ಅಂತ ಬರೆಸಬೇಕು, ಹಿಂದೂ ಅಂತ ಅಲ್ಲ ಅಂತ ಹೇಳಿ ಅವರ ಹೇಳಿಕೆ ಇದೆಯಲ್ಲ, ಅದರಲ್ಲಿ ಭಾಗಶಃ ನಾವು ಒಪ್ತೇವೆ, ಭಾಗಶಃ ಒಪ್ಪೋದಿಲ್ಲ. ಯಾವುದನ್ನು ಒಪ್ಪೋದಿಲ್ಲ ಅಂದರೆ, ನಮ್ಮ ನಿಲುವೇನೆಂದರೆ ಆ ಧರ್ಮದ ಕಾಲದಲ್ಲಿ ಲಿಂಗಾಯತ ಅಂತ ಬರೆಸಬೇಕು ಅಂತ ನಾವು ಕರೆ ಕೊಡ್ತಿದ್ದೀವಿ. ಈ ಮೂಲಕ ಯಾಕೆ ಕರೆ ಕೊಡ್ತೀವಿ ಅಂದರೆ, ಲಿಂಗಾಯತದಲ್ಲಿ ವೀರಶೈವವೂ ಇದೆ, ಬಹಳ ಮಹತ್ವದ ಪ್ರಶ್ನೆ, ಲಿಂಗಾಯತದಲ್ಲಿ ವೀರಶೈವವೂ ಇದೆ. ಆದರೆ ವೀರಶೈವದಲ್ಲಿ ಲಿಂಗಾಯತ ಇಲ್ಲ. ಯಾಕಂದರೆ ಅದು ಸೈದ್ಧಾಂತಿಕವಾದಂಥ ಅವರ ನಮ್ಮ ನಡುವಿನ ಒಂದು ಅಂತರ. ಯಾವ ಸೈದ್ಧಾಂತಿಕವಾಗಿದ್ದು ಅಂದರೆ, ವೀರಶೈವರು ಹೇಳ್ತಾರೆ ನಮ್ಮ ಧರ್ಮವನ್ನು ಸಂಸ್ಥಾಪನೆ ಮಾಡಿದವರು ಪಂಚಪೀಠಾಧೀಶರು ಅಂತ. ಲಿಂಗಾಯತರು ಹೇಳ್ತಾರೆ ಲಿಂಗಾಯತ ಧರ್ಮ ಸ್ಥಾಪಕರು ಬಸವಣ್ಣ ಅಂತ ಮತ್ತು ಶರಣರು ಅಂತ. ಇದು ಫಂಡಮೆಂಟಲ್ ಡಿಫ್ರೆನ್ಸು. ಈ ವೀರಶೈವರಿಗೆ ಧರ್ಮಗ್ರಂಥ ಸಿದ್ಧಾಂತ ಶಿಖಾಮಣಿ, ಲಿಂಗಾಯತರ ಧರ್ಮಗ್ರಂಥ ವಚನಶಾಸ್ತ್ರ. ಮುಖ್ಯವಾದಂಥ ಫಂಡಮೆಂಟಲ್ ಮೂಲಭೂತವಾದಂಥ ಈ ಡಿಫ್ರೆನ್ಸಸ್ ಇದೆ. ಜೊತೆಗೆ ಅವರ ಆಚಾರ ವಿಚಾರ, ಅವರ ಸಿದ್ಧಾಂತಗಳಲ್ಲಿ ಬಹಳಷ್ಟು ಭಿನ್ನಾಭಿಪ್ರಾಯಗಳಿದೆ. ಅವರು ಕರಡಿಗೆ ಕಟ್ಕೊಳ್ತಿರ್ಬೇಕು, ಲಿಂಗ ಪೂಜೆ ಮಾಡ್ಕೊಳ್ತಿರ್ಬೇಕು, ಅಷ್ಟಾವರಣ ಷಡಸ್ಥಗಳನ್ನು ನಂಬಿರ್ಬೋದು. ಆ 4 ಬಿಟ್ಬಿಟ್ರೆ ಉಳಿದಂಥ ಯಾವ ಸಾಮರ್ಥ್ಯಗಳು ಅವರಲ್ಲಿ ಇಲ್ಲ. ಹೀಗಿರುವಾಗ ಅವರ ಜೊತೆ ಕೈಗೂಡಿಸುವುದು ಸಾಧ್ಯವಾಗಲಾರದು. ಒಂದು ವೇಳೆ ವೀರಶೈವ ಮಹಾಸಭೆಯವರು ಅದಕ್ಕೆ ಒಪ್ಕೊಂಡ್ರೂ ಕೂಡ ಅಲ್ಲಿಯ ಪಂಚಾಚಾರ್ಯರಿಂದ ಅವರು ಬಸವಣ್ಣನನ್ನು ಒಪ್ಕೊಳ್ತೇವೆ, ಬಸವಣ್ಣ ಧರ್ಮಗುರು ಅಂತ ಒಪ್ಕೊಂಡ್ರೆ ನಾವು ಒಪ್ಕೊಳ್ತೇವೆ, ಅವ್ರನ್ನ ಒಪ್ಕೊಳ್ತೇವೆ. ಈಗ ಹೇಗಿದೆ ಮುಂದುವರಿತಾರೆ. ಇಲ್ಲ ಅಂದರೆ ಅವರ ಧರ್ಮ, ಅವರ ಸಿದ್ಧಾಂತ, ಅವರ ಆಚರಣೆಗಳು ಅವರ ಪಾಲಿಗೆ. ಲಿಂಗಾಯತರು ಅದರಿಂದ ಭಾಳಷ್ಟು ದೂರ ಬಂದಿದ್ದಾರೆ, ಇನ್ನೂ ಬರ್ತಾರೆ, ಅದ್ರ ಬಗ್ಗೆ ಯಾವ ಸಂಶಯನೂ ಇಲ್ಲ. ಇದು ಒಂದು ನಮ್ಮ ಅವರ ನಡುವಿನ ಒಂದೇ ಒಂದು ಶಬ್ದದ ವ್ಯತ್ಯಾಸ. ಇನ್ನು 2ನೇದಾಗಿ, ಈ 22 ಸೆಪ್ಟೆಂಬರ್ನ ಪ್ರಾರಂಭ ಆಗ್ತಕ್ಕಂಥ ಈ ಜಾತಿ ಜನಗಣತಿ ವಿಷಯದಲ್ಲಿ ಕರ್ನಾಟಕದಲ್ಲಿ ಅವರು ಕೆಲವು ನಿಲುವನ್ನು ತೆಗೆದುಕೊಂಡಿದ್ದಾರೆ. ನಾವು ಅದೇ ನಿಲುವನ್ನು ತೆಗೆದುಕೊಂಡಿವಿ. ಏನು ನಿಲುವು ಅಂದರೆ, ತಮಗೆ ಈಗಾಗಲೇ ಗೊತ್ತಿರುವ ಹಾಗೆ ಕರ್ನಾಟಕ ರಾಜ್ಯದ ಹಿಂದುಳಿದ ಆಯೋಗದವರು ಹೋದ ವಾರ ಒಂದು 8-10 ದಿವಸದ ಹಿಂದೆ ಎಲ್ಲ ಪತ್ರಿಕೆಗಳಲ್ಲಿ ತಮ್ಮ ಒಂದು ಪ್ರಕಟಣೆ ಮಾಡಿ ಅದರಲ್ಲಿ 1400 ಜಾತಿಗಳ ಹೆಸರುಗಳನ್ನು ಅವರು ಪ್ರಕಟಪಡಿಸಿದ್ದಾರೆ. ಈ 1400 ಜಾತಿಗಳಲ್ಲಿ ಲಿಂಗಾಯತ ಹೆಸರಿನ ಕೆಳಗಡೆ 39 ಜಾತಿಗಳನ್ನ ಸೇರಿಸ್ಕೊಂಡಿದ್ದಾರೆ, ಕೇವಲ 39. ಆಮೇಲೆ ಉಳಿದಂಥ ಲಿಂಗಾಯತರ ಕೆಳಗೆ ಅಲ್ಲದೆ ಆ 1400 ಎಲ್ಲ ಜಾತಿಗಳಲ್ಲಿ 39 ಬೇರೆ ಲಿಸ್ಟನ್ನು ಅಲ್ಲೆಲ್ಲ ಅಲ್ಫಾಬೆಟಿಕಲ್ಲಿ ಹಾಕಿದ್ದಾರೆ. ಈಗ ಪಂಚಮಸಾಲಿ ಅಂದರೆ ಪೀದಾಗ ಬರ್ತದೆ, ಶಿವಶಿಂಪಿ ಅಂದರೆ ಎಸ್ತಾಲೆ ಬರ್ತದೆ, ಬಣಜಿಗ ಅಂದರೆ ಬೀದಲ್ಲಿ ಬರ್ತದೆ, ಹಟ್ಕಾರ ಅಂತಂದರೆ ಎಚ್ದಲ್ಲಿ ಬರ್ತದೆ, ನೇಕಾರ ಅಂದರೆ ಎಣ್ಣದಲ್ಲಿ ಬರ್ತದೆ. ಹೀಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಲಿಂಗಾಯತ ಜಾತಿಗಳನ್ನು. ನಾವು ಅವ್ರಿಗೆ ಕೇಳ್ಕೊಳ್ಳೋದು, ಈ ರೀತಿ ಡಿಸ್ಟ್ರಿಬ್ಯೂಟ್ ಮಾಡೋದು ಸರಿಯಲ್ಲ.
ಅವ್ರು ಲಿಂಗಾಯತರು ಅಂತ ನೀವು ಬರೆದಿದ್ರೆ ನೀವೇ ಬರೆದಿರಿ, ಅವರು ಹೇಳ್ತಿದ್ದಾರೆ. ಆದ್ದರಿಂದ ಅವು ಎರಡನ್ನೂ ನೀವು ಕೂಡಿಸಿ ಲಿಂಗಾಯತ ಕೇಳಿ ತೊಗೊಂಬನ್ನಿ ಅಂತ ನಮ್ಮ ರಿಕ್ವೆಸ್ಟ್ ಇದೆ ಅವರಿಗೆ. ಎರಡನೇದು, ಅದರಲ್ಲಿ ಕೆಲವು ಜಾತಿಗಳನ್ನು ಲಿಂಗಾಯತ ಜಾತಿಗಳನ್ನು ಬಿಟ್ಟಿದ್ದಾರೆ. ಈ ಬಿಟ್ಟು ಹೋದಂಥ ಜಾತಿಗಳು ಹಿಂದೆ ಮಾಡಿದಂಥ ಸರ್ವೆಯಲ್ಲಿ ಇದ್ವು, ಅದರ ಹಿಂದೆ ಮಾಡಿದಂಥ ಸರ್ವೆಯಲ್ಲಿ ಇದ್ವು. ಈಗ ಯಾಕೆ ನೀವು ಬಿಟ್ಟಿದ್ದೀರಿ ಅಂತ ಒಂದು 10-12 ಜಾತಿಗಳನ್ನು ಬಿಟ್ಟಿದ್ದಾರೆ ಅವರು. ನಮ್ಮ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ನಿಮ್ಮ ಹಿಂದಿನ ಸರ್ವೆ, ಅದರ ಹಿಂದಿನ ಸರ್ವೆಯಲ್ಲಿ ಇದ್ದಂಥ ಈ ಜಾತಿಗಳನ್ನು ಸೇರಿಸ್ಕೊಳ್ಬೇಕು. ಅದು ನಮ್ಮ ಎರಡನೇ ರಿಕ್ವೆಸ್ಟು. ಮೂರನೇದು, ನೇರವಾಗಿ ಕೆಲವು ಸಣ್ಣ ಪ್ರಮಾಣದಲ್ಲಿರ್ತಕ್ಕಂಥ ಲಿಂಗಾಯತ ಜಾತಿಗಳವರು ನೇರವಾಗಿ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಅಂತ 101 ಜಾತಿಗಳು ಅಲ್ಲಿದೆ. ಅವರೇ ಮಾಡೋಂಥ ಲಿಸ್ಟ್ನಲ್ಲಿ ಇರ್ತಕ್ಕಂಥ ಜಾತಿಗಳ ಸಂಖ್ಯೆ ಕೇವಲ 78. ನಾವು ಕೇಳ್ತಾ ಇದ್ದೀವಿ ಅದು 101ಕ್ಕೆ ನಿಮ್ಮ ಆಧಾರದ ಮೇಲಿಂದ ನೀವು ಹಿಂದೆ ಪ್ರಕಟ ಮಾಡಿದಂಥ ಜಾತಿಗಳನ್ನು ಸೇರಿಸ್ಕೊಂಡು 101ಕ್ಕೆ ತರಬೇಕು. ತರಲಿಲ್ಲ ಅಂದರೆ ಮತ್ತೆ ಲಿಂಗಾಯತರ ಜನಸಂಖ್ಯೆ ಕಡಿಮೆ ಆಗುತ್ತೆ. ಅದರಿಂದ ಆಗೋ ದುಷ್ಪರಿಣಾಮಗಳು ಬಹಳ. ನೀವು ಕಡಿಮೆ ಮಾಡಲೇ ಹೋಗಿದ್ದರೆ ಹಿಂದಿನ ಸರ್ವೆ ರಿಪೋರ್ಟ್ ಆಗುತ್ತೆ, ಜನಸಂಖ್ಯೆ ಕಡಿಮೆ ಆಗುತ್ತೆ. ಅದರಿಂದ ಮತ್ತೆ ಅದನ್ನು ತಿರಸ್ಕಾರ ಮಾಡುವಂಥ ಪ್ರಸಂಗ ಬರ್ಬೋದು. ಆದ್ದರಿಂದ ದಯವಿಟ್ಟು ಯಾವುದೇ ನಿಮ್ಮ ಉದ್ದೇಶ ಇದ್ದರೂ ಆ ಉದ್ದೇಶನ ಬದಿಗಿಟ್ಟು ಈ ಲಿಸ್ಟನ್ನು ಅಪ್ಡೇಟ್ ಮಾಡಿ ಲಿಂಗಾಯತರ 101 ಜಾತಿಗಳನ್ನ ಒಂದೇ ಲಿಸ್ಟ್ನಲ್ಲಿ ಹಾಕಿ ಅಂತ ನಮ್ಮ ವಿನಂತಿ ಇದೆ. ಅವರು ಒಪ್ಕೊಂಡ್ರೆ ಸರಿ ಆಯಿತು, ಒಪ್ಕೊಳ್ಳಿ ನಾವು ಕೋರ್ಟಿಗೆ ಹೋಗ್ತೀವಿ. ಇಷ್ಟ.